ನರ್ಗೀಸ್ ಮಂಡಕ್ಕಿಯ ಸಂಪೂರ್ಣ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇವಾಗ ಸ್ವಲ್ಪ ಕರಿಬೇವು ಹಾಕೊಳ್ತೇನೆ ಸರ್. ಕರಿಬೇವು ಕರೆದು ಇಟ್ಟಿರ್ತೇವೆ, ಕಲಸಬೇಕಾದ್ರೆ ಹಾಕಿ ಕಲಿಸ್ತೇವೆ ಸರ್. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀರಾ. ಎಣ್ಣೆ ಹಳದಿ ಕಲರ್ ಆಗಿರುತ್ತಲ್ಲ, ಓಕೆ. ನಾವು ನಿಮಗೆ ತೋರ್ಸೋಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇಲ್ಲ ಸರ್. ಮುಚ್ಚಿ ಬಂದು ಮೇನ್ ಉರ್ಗಡ್ಲೆ ಇಟ್ಟು ಸರ್. ಉರ್ಗಡ್ಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದಾಗ ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿದ್ದೇನೆ. ಸದ್ಯಕ್ಕೆ ನಾನು ನಮ್ಮ ಜಯದೇವ ಸರ್ಕಲ್ನಲ್ಲಿ ನಿಂತು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇನೆ. ಇಲ್ಲೇ ಪಕ್ಕದಲ್ಲಿ ಒಂದು ವಿಶೇಷವಾದಂತಹ ಖಾರ ಮಂಡಕ್ಕಿ ಅಂಗಡಿ ಇದೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಆ ವಿಶೇಷವಾದ ಖಾರ ಮಂಡಕ್ಕಿ ಅಂಗಡಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಡಲಾಗುವಂತಹ ನರ್ಗೀಸ್ ಮಂಡಕ್ಕಿಯ ಸಂಪೂರ್ಣ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ಇಲ್ಲಿಗೆ ಬಂದು ನೋಡಿದಾಗ ನಮಗೆ ಈ ಸಾಲು ಅಂಗಡಿಗಳು ಸಿಗುತ್ತವೆ. ಇವುಗಳ ಪೈಕಿ ಮಂಜುನಾಥ ಇಡ್ಲಿ ಸೆಂಟರ್ನ ಪಕ್ಕದಲ್ಲೇ ಇರುವಂಥದ್ದು ನಮ್ಮ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿ. ಬನ್ನಿ, ಈಗ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಯಾವ ರೀತಿ ನರ್ಗೀಸ್ ಮಂಡಕ್ಕಿಯನ್ನು ಸಿದ್ಧಪಡಿಸಲಾಗುತ್ತೆ ಆ ಒಂದು ಸಂಪೂರ್ಣ ರೆಸಿಪಿಯನ್ನು ತಮಗೆ ತೋರಿಸ್ಕೊಡ್ತೇನೆ. ವೀಕ್ಷಕರೇ, ನಮ್ಮ ಜೊತೆ ರಾಮು ಅಣ್ಣವರಿದ್ದಾರೆ. ಇವರು ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯ ಮುಖ್ಯ ಬಾಣಸಿಗರು. ಅಣ್ಣವರೇ ನಮಸ್ಕಾರ. ನಮಸ್ತೆ ಸರ್. ನರ್ಗೀಸ್ ಮಂಡಕ್ಕಿಯ ರೆಸಿಪಿನ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ದೀರಾ? ಹೌದು ಸರ್. ಈಗ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ಸರ್, ಹೇಳ್ತಾರೆ? ಇದಕ್ಕೆ ಬಂದ್ಬಿಟ್ಟು ಅದು ಮೆಣಸಿಕಾಯಿ ಸರ್, ಖಾರ ಮೆಣಸಿಕಾಯಿ. ಈಗ ಮೊದಲನೇದಾಗಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಮಂಡಕ್ಕಿ? ಸರ್, ಇದರಲ್ಲಿ ಒಂದು 25 ಲೀಟರ್ ಮಾಡ್ಬೋದು ಸರ್. 25 ಲೀಟರ್ ಮಂಡಕ್ಕಿಗೆ ಮೊದಲು ಹಸಿಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ಖಾರ ಮೆಣಸಿಕಾಯಿ, ಖಾರ ಮತ್ತೆ ಸಪ್ಪೆ ಇರಬಾರ್ದು ಮೆಣಸಿಕಾಯಿ. ಸರ್, ಇದು ಒಂದು 1/4 kg ಇದೆ ಸರ್. 1/4 kg ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಒಂದು 150 ಗ್ರಾಮ್ ಇದೆ. ಇದು ನಾಟಿ ಅಥವಾ ಜವಾರಿ ಬೆಳ್ಳುಳ್ಳಿ ಸರ್. ದೊರಗಾಗಂಗೆ ರುಬ್ಕೊಂಡಿದ್ದೀರಾ? ಕರಿಬೇವು ಸರ್. ಕರಿಬೇವು ಒಂದು 2 ಹಿಡಿ ಅಷ್ಟು. ಹ್ಞೂ ಸರ್. ಶುರು ಮಾಡೋಣ ಸರ್. ಹಾಂ. ಈಗ ಮೊದಲಿಗೆ ಬಾಣಲಿಗೆ ಎಣ್ಣೆಯನ್ನು ಹಾಕೋಬೇಕು ಸರ್. ಓಕೆ. ಅದು ಅಷ್ಟು ಮೆಣಸಿಕಾಯಿಗೆ ಇದರಿಂದ ಒಂದು 3 ಕೈ ಪಾತ್ರೆ ಎಣ್ಣೆ ಸರ್. ಹಾಂ. ಕೆಜಿ ಲೆಕ್ಕದಲ್ಲಿ ಅಂದರೆ ಒಂದು 1 kg 1/4 kg ಆಗುತ್ತೆ ಸರ್. ಈ ಕೈ ಪಾತ್ರೆಯಲ್ಲಿ ನಾನು ಒಂದು 3 ಹಾಕ್ಕೊಂಡಿದ್ದೇನೆ ಸರ್. ಓಕೆ. 1 kg ಮಂಡಕ್ಕಿಗೆ ಮಾಡ್ಕೊಳ್ಳೋರು ಸುಮಾರು 1 ಸ್ಪೂನು ದೊಡ್ಡ ಸ್ಪೂನ್ ಬಳಸ್ಬೋದ್ರಾ? ಏನು 1 ಲೀಟ್ರ್ ಆದರೆ ಒಂದು ಸ್ಪೂನು. ಸ್ವಲ್ಪ ನರ್ಗಿಸ್ ಮಂಡಕ್ಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಓಕೆ. ನೀವು ಒಗ್ಗರಣೆ ಜಾಸ್ತಿ ಆದರೆ ಇನ್ನು ಸ್ವಲ್ಪ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಕಲ್ಸೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ. ಇದು ಸ್ವಲ್ಪ ಕಾದ ತಕ್ಷಣ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಸರ್. ಸಾಸಿವೆನಾ? ಹಾಂ. ಸಾಸಿವೆ ಎಷ್ಟು? ಒಂದು ಸ್ವಲ್ಪ ಒಂದು 10 ಗ್ರಾಮ್ ಅಷ್ಟು. ಒಂದು 10 ಗ್ರಾಮ್ ಅಷ್ಟು ಆದರೆ ಸಾಕು ಸರ್. ಸ್ವಲ್ಪ ಪ್ರಮಾಣದಲ್ಲಲ್ಲ, ಅದು ಸ್ವಲ್ಪ ಚಟಪಟ ಸಿಡಿತಿರ್ಬೇಕಾದ್ರೆ ಓಕೆ ಮೆಣಸಿಗೆ ಹಾಕೊಂಡ್ಬಿಡ್ಬೇಕು ಸರ್. ಫುಲ್ ಖಾರವಾಗಿರೋ ಖಾರ ಮೆಣಸಿಕಾನೇ ಬಳಸ್ಬೇಕು ಸರ್. ಓಕೆ. ಈ ಥರ ಹೆಚ್ಕೊಂಡಿದ್ದೀರಾ? ಹಾಂ, ಹೆಚ್ಕೊಂಡು ಈಗ ಎಣ್ಣೆಲಿ ಹಾಕ್ತೀನಿ ಸರ್. ಇದು ಒಂದು 70% ಬೆಂದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಸರ್. ಓಕೆ. ಮೊದಲಿಗೆ ಹಾಕ್ಬಿಟ್ರೆ ಬೆಳ್ಳುಳ್ಳಿ ಸೀದೋಗ್ಬಿಡುತ್ತೆ. ಹಾಂ ಹಾಂ ಹಾಂ. ಫುಲ್ಲು ಡೀಪ್ ಫ್ರೈ ಆಗ್ಬೇಕಲ್ಲ? ಹಾಂ, ಡೀಪ್ ಫ್ರೈ, ರೋಸ್ಟ್ ಆಗ್ಬೇಕು ಸರ್. ಡೀಪ್ ಫ್ರೈ ಆಗ್ಬೇಕು. ಯಾಕೆಂತಂದರೆ ಇದನ್ನ ಯಾಕಂದ್ರೆ ಡ್ರೈ ಐಟಮ್ಸ್ ಅಲ್ಲ ಇಡಬೇಕು. ಹಸಿ ಇದ್ದರೆ ಮಂಡಕ್ಕಿನೂ ಮೆತ್ತಗಾಗುತ್ತೆ, ಮತ್ತೆ ಅದು ಟೇಸ್ಟ್ ಬರೋಲ್ಲ ಅದು. ಓಕೆ. ಮೆಣಸಿಕಾಯಿ ಬಾಯಲ್ಲಿ ಹಾಕೊಂಡ್ರೆ ಕುರುಮ್ ಅನ್ಬೇಕು. ಸಂಪೂರ್ಣವಾಗಿ ಇದರಲ್ಲಿರೋ ಹಸಿ ಅಂಶ ಹೋಗ್ಬೇಕು. ಎಲ್ಲ ಹೋಗ್ಬೇಕು ಸರ್. ಸೊ ಮೆಣಸಿನ್ಕಾಯಿ ಎಷ್ಟು ಬೆಂದಿದೆ ಅಂತ ಹೆಂಗೆ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಮಗೆ ಕಲರಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ. ಕಲರ್ ಸಿಂಕ್ ಆಗ್ಬಿಡುತ್ತೆ ಮೆಣಸಿಕಾಯಿ. ಆ ಟೈಮ್ನಲ್ಲಿ ಗೊತ್ತಾಗುತ್ತೆ ಸರ್. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ ಸರ್. ಕರಿಬೇವು. ಹಾಂ. ಓಕೆ. ಕರಿಬೇವು ಎಷ್ಟು? 1 ಹಿಡಿ ಎಷ್ಟು ಹಾಕಿಲ್ಲ? ಹಿಡಿ ಎಷ್ಟು? ಅದು ನಾನು ಮತ್ತೆ ಆಮೇಲೆ ಕಲ್ಸಬೇಕಾದ್ರೆ ಬೇರೆ ಕರೆದಿರೋದು ಇರುತ್ತೆ ಸರ್ ನಮ್ಮ ಹತ್ರ. ಅದನ್ನು ಹಾಕ್ತೇನೆ ಸರ್. ಜಾಸ್ತಿ ಕರೆದು ಇಟ್ಕೊಂಡಿರ್ತೇವೆ ಸರ್. ಡೈರೆಕ್ಟ್ ಎಣ್ಣೆಯಲ್ಲಿ ಕರ್ಕೊಂಡು ಈ ಥರ ಕರೆದು ಇಟ್ಟಿರ್ತೇವೆ. ಕಲ್ಸಬೇಕಾದ್ರೆ ಹಾಕಿ ಕಲಿಸ್ತೇವೆ ಸರ್. ಓಕೆ ಓಕೆ. ಈಗ ನೋಡಿ ಮೆಣಸಿಕಾಯಿ ಎಲ್ಲ ಸಿಂಕ್ ಆಗಿದೆ. ಹೌದು. ಇವಾಗ ಬೆಳ್ಳುಳ್ಳಿ ಹಾಕೋದು. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀರಾ? ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಕೊಂಡು ಇಟ್ಕೊಂಡಿದ್ರಿ? ಹಾಂ, ಅದು ಕ್ಲೀನ್ ಮಾಡ್ಕೊಂಡಿರ್ತೇವೆ ಸರ್. ಓಕೆ. ಕ್ಲೀನ್ ಮಾಡ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೈಸ್ ಆಗಲ್ಲ, ಇತ್ಲಾಗೆ ರಫ್ ಆಗಲ್ಲ. ಓಕೆ. ಈ ಟೇಸ್ಟ್ ಬರ್ಬೇಕಂದ್ರೆ ಜವಾರಿ ಅಥವಾ ನಾಟಿ ಬೆಳ್ಳುಳ್ಳಿ? ಜವಾರಿನೇ ಆಗ್ಬೇಕು ಸರ್. ನಾಟಿ ಜವಾರಿ ಆದರೆ. ಓಕೆ. ಹೈಬ್ರಿಡ್ ಆದರೆ ಫ್ಲೇವರೇ ಇರಲ್ಲ ಅದರದ್ದು. ಹಾಂ. ಇದರಲ್ಲಿ ಫ್ಲೇವರ್ ಇರುತ್ತೆ ಸರ್. ಫ್ಲೇಮ್ ಎಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀರಾ? ಹಾಂ, ಇಲ್ಲ ಮೀಡಿಯಂ ಫ್ಲೇಮೇ ಇಟ್ಕೊಂಡಿದ್ದೀನಿ ಸರ್. ಸ್ವಲ್ಪ ಅಲ್ಲ. ಹಾಂ.
ಸ್ವಲ್ಪ ಮಾಡ್ಬೇಕಾದ್ರೆ ಮತ್ತೆ ಮೀಡಿಯಮ್ ಆಗಿ ಇಟ್ಕೊಂತಾನೆ ಸರ್. ಹೌದು. ಜಾಸ್ತಿ ಮಾಡ್ಬೇಕಾದ್ರೆ ಜೋರಾಗಿ ಇಟ್ಕೊಂತೇನೆ. ಈಗ ಜೋರಾಗಿ ಇಟ್ಕೊಂಡ್ರೆ ಬೆಂದು ಬಿಡ್ತೇವೆ ಸರ್ ಬೇಗ. ಅದು ನಿಧಾನಕ್ಕೆ ಬೆಂದರೆ ಚೆನ್ನಾಗಿ. ಇವಾಗ ನೋಡಿ ಸರ್ ಕಲರ್ ಚೇಂಜ್ ಆಗಿದೆ. ಹಾಂ ಬೆಳ್ಳುಳ್ಳಿ ಕಲರ್ ಆಗಿರ್ಬೋದು, ಮೆಣಸಿಕಾಯಿ ಆಗಿರ್ಬೋದು, ಎಲ್ಲ ಕಲರ್ ಚೇಂಜ್ ಆಗಿದೆ. ಓಕೆ. ಒಲೆ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸರ್. ಒಲೆ ಆಫ್ ಮಾಡ್ಕೊಳ್ತೀರಾ? ಒಲೆ ಆಫ್ ಮಾಡ್ಕೊಂಡು ಅರ್ಶಿನ ಪುಡಿ ಅರ್ಶಿನ ಪುಡಿ ಒಂದು ಹಾಕ್ಬೇಕು ಸರ್. ಅರ್ಶಿನ ಪುಡಿ ಒಂದು ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಬಾರ್ದು ಸರ್. ಓಕೆ. ಸ್ವಲ್ಪ ಒಲೆ ಆಫ್ ಮಾಡ್ಕೊಂಡು ಹಾಕಿದ್ರೆ ಸಾಕು ಸರ್. ಓಕೆ. ಅರ್ಶಿನ ಪುಡಿ ಎಣ್ಣೆ ಬಿಸಿ ಇದ್ದಂಗೆ ಹಾಕ್ಬಿಟ್ರೆ ಆಗ್ಬಿಡುತ್ತೆ. ಸ್ವಲ್ಪ ಒಲೆ ಆಫ್ ಮಾಡ್ಕೊಂಡು ಹಾಕಿದ್ರೆ ಸಾಕು, ನಡೆಯುತ್ತೆ. ಓಕೆ. ಅರ್ಶಿನ ಪುಡಿ ಎಷ್ಟು ಹಾಕೊಳ್ತಿದ್ದೀರಾ? ಇದು ಸರ್ ಅಂದಾಜು ಸ್ವಲ್ಪ ಅರ್ಶಿನ ಪುಡಿ ಬೇಕಾಗುತ್ತೆ ಇದಕ್ಕೆ. ಒಂದು 1/4 kg ಎಣ್ಣೆಗೆ ಒಂದು 10 ಗ್ರಾಮ್ 15 ಗ್ರಾಮ್ ಬೇಕಾಗುತ್ತೆ ಸರ್. ಓಕೆ. ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಸ್ವಲ್ಪ ಕಲರ್ ನೋಡ್ಕೊಂಡ್ಬಿಡುತ್ತೆ ನಾವು. ಈ ಥರ ನೋಡ್ಕೊಂಡ ನಮಗೆ ಕಲರ್ ಗೊತ್ತಾಗುತ್ತೆ. ಓಕೆ. ನಿಮಗೆ ಕಲರ್ ಗೊತ್ತಾಗ್ಬಿಡುತ್ತೆ. ನೀವು ಕಲಸಲು ಈ ಥರ ಗೊತ್ತಾಗುತ್ತೆ ನಿಮಗೆ ಕಲರ್. ಎತ್ತಿ ನೋಡಿದಾಗ ಬಣ್ಣ. ಹಾಂ. ಸೊ ಎಣ್ಣೆ ಎಲ್ಲ ಎಣ್ಣೆ ಹಳದಿ ಕಲರ್ ಆಗಿರುತ್ತಲ್ಲ, ಓಕೆ, ಆವಾಗ ಸಾಕಂತ ಗೊತ್ತಾಗುತ್ತೆ. ಓಕೆ. ಈಗ ಇಷ್ಟೇ ಸರ್. ಇದು ತಣ್ಣಗಾಗ್ಬೇಕು ಸರ್. ಆರ್ಬೇಕ್ರಾ? ತಣ್ಣಗಾದ್ಮೇಲೆ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡ್ತೇನೆ ಸರ್. ಇದು ಬಿಸಿ ಇದ್ದಾಗೆ ಕಲಿಸ್ಬಾರ್ದು ಸರ್. ಇಷ್ಟೇ ಇದಕ್ಕೆ ಮತ್ತೆ ಇಷ್ಟೇ ಮತ್ತೇನಿಲ್ಲ. ಮತ್ತೆ ಕಲಸಬೇಕಾದ್ರೆ ಉರ್ಗಡ್ಲೆ ಇಟ್ಟು ಸಕ್ಕರೆ ಪುಡಿ ಹಾಕ್ತೇನೆ ಸರ್. ಓಕೆ. ಇನ್ನು ಹಾರಕ್ಕೆ ಬಿಟ್ಬಿಡ್ತೀರಾ ಈಗ? ಇವಾಗ ಉಪ್ಪು ಹಾಕ್ತೇನೆ ಸರ್. ಉಪ್ಪು ಕರ್ಕೊಳ್ಳುತ್ತೆ ಅದು. ಓಕೆ ಓಕೆ. ಇದು ಮಂಡಕ್ಕಿ ಜಾಸ್ತಿ ಉಪ್ಪು ಹಿಡಿಯಲ್ಲ ಸರ್. ನೋಡಿ ಹಾಕೋಬೇಕು ಸರ್. ಲೈಟ್ ಆಗಿರ್ಬೇಕಲ್ಲ. ಇದು ಉಪ್ಪು ಎಲ್ಲ ಕರ್ಕೊಂಡ್ಬಿಡುತ್ತೆ ಸರ್ ಅದರಲ್ಲಿ ಎಣ್ಣೆಯಲ್ಲಿ. ನೀವೊಂದು 6-7 ಸ್ಪೂನ್ ಹಾಕೊಂಡ್ರಲ್ಲ ಒಂದು ಕೈಯಲ್ಲೇ ಒಂದು 6 ಟೈಪ್. ಓಕೆ. ಕಮ್ಮಿ ಬಿದ್ದರೆ ಬೇಕಾದ್ರೆ ಮೇಲೆ ಹಾಕೊಂಡು ಕಲ್ಸ್ಕೋಬೋದು ಸರ್. ಏನು ತೊಂದರೆ ಇಲ್ಲ. ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ಪೂರ್ತಿ ಆರ್ಬೇಕಣ್ಣ ಈಗ? ತಣ್ಣಗಾಗ್ಬೇಕು ಸರ್. ಒಂದು ಪೂರ್ತಿ ತಣ್ಣಗಾದ್ರೆ ನಾವು ಅಷ್ಟೊತ್ತಿಗೆ ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ ಸರ್. ಫ್ರೆಶ್ ಮಂಡಕ್ಕಿನ ಬಳಸೋದು ಭಾಳ ಮುಖ್ಯ ಅಲ್ಲಣ್ಣ ಇದರಲ್ಲಿ? ಇದರಲ್ಲಿ ಬಿಸಿ ಮಂಡಕ್ಕಿನೇ ಕೊಡ್ತಾರೆ ಸರ್ ಅವರು. ಒಂದು 25 ಲೀಟರ್ ಅಷ್ಟು ಮಂಡಕ್ಕಿ ಹಾಕೊಳ್ತಿದ್ದೀರಾ? ಇದನ್ನು ಏನು ಮಾಡ್ಬೇಕು ಅಂದ್ರೆ ಸರ್ ಜಲ್ಡ್ರಲ್ಲಿ ಕ್ಲೀನ್ ಮಾಡ್ಕೋಬೇಕು ಸರ್. ಧೂಳು ಇರುತ್ತೆ ಸರ್, ಈ ಥರ ಧೂಳ ಬರುತ್ತೆ. ಅವು ನಾವೇನು ಮಾಡ್ತೇವೆ ಅಂದರೆ ಕ್ಲೀನ್ ಮಾಡ್ಕೊಂಡು ಈ ಥರ ಜಲ್ದಿ ಹಿಡ್ಕೊಂಡೆ ಕಲ್ಸೋದು ಸರ್. ಸೊ ಅದರಲ್ಲಿ ಏನಾದರೂ ಕಸರು ಏನಾದರೂ ಸ್ವಲ್ಪ ಕಸ ಕಡ್ಡಿ ಏನಾರು ಇದ್ದರೆ ನಮಗೆ ಕಾಣುತ್ತಲ್ಲ, ಅವಾಗ ನಮಗೆ ಹೋಗ್ಬಿಡುತ್ತೆ. ಜಲ್ದಿ ಹಿಡಿದು ಒಂದು ಚೀಲಕ್ಕೆ ಹಾಕೊಂಡ್ಬಿಡ್ತೇನೆ ಸರ್. ಅದು ಮಂಡಕ್ಕಿ ತಣ್ಣಗಾಗಬೇಕಲ್ಲ ಸರ್. ಈ ಥರ ಧೂಳ ಬರುತ್ತೆ ಸರ್ ಮಂಡಕ್ಕಿಯಲ್ಲಿ. ಬಿಸಿ ಮಂಡಕ್ಕಿ ಆದ್ರೂ ಧೂಳ ಬರುತ್ತೆ. ಎತ್ತೆತ್ತು ಹಾಕ್ತಿರ್ತಾರಲ್ಲ ಸರ್. ಹೌದು. ಅವಾಗ ಧೂಳ ಆಗುತ್ತಲ್ಲ, ಕ್ಲೀನ್ ಮಾಡ್ಕೊಂಡು ಹಾಕಿದರೆ ಒಳ್ಳೆಯದು. ನಾವು ನಿಮಗೆ ತೋರ್ಸೋಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇಲ್ಲ ಸರ್. ಪ್ರತಿ ಸರಿ ಮಾಡ್ಬೇಕಾದ್ರೂ ಈ ಥರ ಕ್ಲೀನ್ ಮಾಡ್ಕೊಂಡೆ ನೀವು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇಲ್ಲ. ನಾವು ಪ್ರತಿ ಸರಿ ಮಾಡ್ಬೇಕಾದ್ರೂ ಈ ಥರ ಕ್ಲೀನ್ ಮಾಡ್ಕೊಂಡೇ ಹಾಕೋದು ಸರ್. ಯಾಕೆಂತಂದ್ರೆ ಕ್ಲೀನ್ ಮಾಡದೆ ಹೋದ್ರೆ ಈ ರುಚಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಧೂಳೆ ಮಂಡಕ್ಕಿಗೆ ಅಂಟ್ಕೊಂಡ್ಬಿಟ್ರೆ ಎಣ್ಣೆಗೆ ಅದು ಮಂಡಕ್ಕಿ ಫಿನಿಶಿಂಗ್ ಬರಲ್ಲ ಸರ್. ನೋಡೋದಕ್ಕೆ ಲುಕ್ ಇರಲ್ಲ. ಆಮೇಲೆ ನಮಗೆ ಲಾಸ್ ಆಗುತ್ತೆ ಸರ್. ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಆ ಧೂಳ. ಹಂಗಾಗಿ ಸರ್. ಈಗ ಒಗ್ಗರಣೆ ತಣ್ಣಗಾಗಿದೆ? ತಣ್ಣಗಾಗಿದೆ ಸರ್. ಈ ಮಂಡಕ್ಕಿ ಕಲಿಸ್ತೇನೆ ಸರ್. ಓಕೆ. ಕ್ಲೀನ್ ಮಾಡ್ಕೊಂಡು ತಗೊಂಡಿರೋಂಥ ಮಂಡಕ್ಕಿನ ಹಾಕ್ತಿದ್ದೇನೆ ಸರ್. ಇದಕ್ಕೆ ನಾವು ಮೇಲೆ ಕರಿಬೇವು ಹಾಕ್ಕೊಳ್ತೇವೆ ಸರ್. ಕರೆದಿಟ್ಟಿರೋ ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ತೇವೆ ಸರ್. ಓಕೆ. ಒಗ್ಗರಣೆ ಎಲ್ಲ ಮಂಡಕ್ಕಿಗೂ ಮಿಕ್ಸ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಇನ್ನೂ ಬೇಕು ಅಂದರೆ ಮಂಡಕ್ಕಿ ಒಂದು ಸ್ವಲ್ಪ ಹಾಕೋಬೇಕು ಸರ್. ಒಗ್ಗರಣೆ ಜಾಸ್ತಿ ಆಗಿದೆ, ಅದು ಸ್ವಲ್ಪ ಕಡಿಮೆನೇ ಹಾಕೊಂಡಿರ್ತೇವೆ ಸರ್. ಮತ್ತು ಬೇಕು ಅನ್ಸಿದ್ರೆ ಹಾಕೋಬೋದು ಸರ್. ಓಕೆ. ಮತ್ತು ಸುಮ್ಮನೆ ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ಹಂಗಾಗಿ 25 ಲೀಟರಲ್ಲಿ ಮೊದಲು ಒಂದು 2 ಲೀಟರ್ ಕಡಿಮೆ ಹಾಕೊಂಡಿದ್ರೆ ಹಾಕೊಂಡಿದ್ದೆ. ಕಲರ್ ನೋಡ್ಕೊಂಡು ಕಲರು ಮತ್ತು ಇಲ್ಲಿ ಎಣ್ಣೆ ಜಿಡ್ಡು ಗೊತ್ತಾಗುತ್ತೆ ಸರ್. ಜಿಡ್ಡು ಜಾಸ್ತಿ ಇದ್ದರೆ ಹಾಕೊಳ್ತಾನೆ ಸರ್. ನಮಗೆ ಸಾಕು ಅನಿಸಿದ್ರೆ ನಮಗೆ ಕಲಿಸ್ತಾ ಗೊತ್ತಾಗುತ್ತೆ ಸರ್. ಈಗ ಈ ಥರ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್. ಆಮೇಲೆ ಇದ್ರ ಮೇಲೆ ಉರ್ಗಡ್ಲೆ ಹಿಟ್ಟು ಹಾಕೋಬೇಕು ಸರ್. ಇದು ಬಂದು ಉರ್ಗಡ್ಲೆ ಹಿಟ್ಟು ಸರ್. 30 kg ಪ್ಯಾಕೆಟ್ ತಗೊಂಡು ಜೀನಲ್ಲಿ ಹಾಕ್ಸ್ಕೊಂಡು ಬಂದಿರ್ತೇವೆ ಸರ್. ಅದನ್ನು ಈ ಥರ ಎಲ್ಲ ಮೇಲೆ ಹಾಕ್ಕೊಂಬಿಟ್ಟು ಓಕೆ. ಇದ್ರ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋಬೇಕು ಸರ್. ಖಾರ ಇರುತ್ತಲ್ಲ ಮೆಣಸಿಕಾಯಿ, ಹೌದು, ಸ್ವಲ್ಪ ಟೇಸ್ಟಿಗೆ. ಬೇಕಾದ್ರೆ ಸಕ್ಕರೆ ಪುಡಿ ಬೇಡ ಅಂದರೂ ನಾವು ಮಾಡಿಕೊಡ್ತೇವೆ ಸರ್. ನಮ್ಮ ಕಡೆ ಜೈನ್ ನರ್ಗಿಸು ಮಾಡಿಕೊಡ್ತೇವೆ ಸರ್. ಬೆಳ್ಳುಳ್ಳಿ ಲೆಸ್ಸು. ಓಕೆ. ನೀವೇನು ಹೇಳ್ತೀರಾ ಮಾಡಿಕೊಡ್ತೇವೆ ಸರ್. ಓಕೆ. ಉರ್ಗಡ್ಲೆ ಹಿಟ್ಟು ಎಷ್ಟು ಹಾಕೊಂಡ್ರಣ? ಇದು ಒಂದು ಬಟ್ಲದಲ್ಲಿ ಒಂದು ಬಟ್ಲ ಸರ್. ಮತ್ತು ಇನ್ನೂ ಬೇಕಾಗುತ್ತೆ ಸರ್. ನೋಡ್ಕೊಂಡು ಹಾಕ್ಕೊಂತೇನೆ ಸರ್. ಸಕ್ಕರೆ ಪುಡಿನೂ ಸಕ್ಕರೆ ಪುಡಿ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಸರ್. ಒಂದು ಮುಷ್ಟಿ ಅಷ್ಟು ಸರ್. ನೀವು ಮನೇಲಿ ಮಾಡ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ಳಿ ಸರ್. ಸ್ವಲ್ಪ. ಓಕೆ. ನೆಕ್ಸ್ಟ್ ಬಂದು ಮೇನ್ ಉರ್ಗಡ್ಲೆ ಹಿಟ್ಟು ಸರ್. ಉರ್ಗಡ್ಲೆ ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದಾಗ ಓಕೆ ಹಿಟ್ಟು ಹಿಡ್ಕೊಳ್ಳುತ್ತೆ.
ಹಾಂ ನೀವು ಸ್ವಲ್ಪ ಒಗ್ಗರಣೆ ಭಾಳ ಮಂಡಕ್ಕಿ ಹಾಕ್ಬಿಟ್ರೆ ಹಾಂ ಉರ್ಗಡ್ಲೆ ಹಿಟ್ಟು ಹಿಡ್ಕೊಳ್ಳಲ್ಲ ಸರ್, ಯಾಕಂದರೆ ಎಣ್ಣೆ ಅಂಶ ಇರಲ್ಲಲ್ಲ. ಹೌದು. ಹಂಗಾಗಿ ನಿಮಗೆ ಉರ್ಗಡ್ಲೆ ಹಿಟ್ಟು ಹಿಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಮಂಡಕ್ಕಿಯಲ್ಲಿ ಎಣ್ಣೆ ಅಂಶ ಇರ್ಬೇಕು ಸರ್. ಉರ್ಗಡ್ಲೆ ಹಿಟ್ಟನ್ನು ಯಾವ ಅಂದಾಜು ಮೇಲೆ ಹಾಕೋಬೇಕಣ್ಣ? ಸರ್ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಸರ್. ಓಕೆ. ನೀವು ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಸರ್. ಅದು ಜಾಸ್ತಿ ಆದರೂ ಏನಾಗಲ್ಲ ಸರ್, ಕಮ್ಮಿ ಆದರೂ ಏನಾಗಲ್ಲ ಸರ್. ಹಾಂ 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 ಹಾಂ. ಸ್ವಲ್ಪ ಟೇಸ್ಟಿಗಿರಲಿ ಅಂತ. ಟೇಸ್ಟ್ ಇರುತ್ತೆ ಸರ್, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳೋರು ಹಿಟ್ಟು ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ. ಒಂದು ಲೀಟ್ರ್ ಮಂಡಕ್ಕಿಯಿಂದ ಮಾಡ್ಕೊಂಡ್ರೆ ಒಂದು 3-4 ಸ್ಪೂನ್ ಅಂತ ಹೇಳ್ಬೋದು. ಅಷ್ಟೇ ಸಾಕು, ಅಷ್ಟೇ ಸಾಕು. ಬಿಸಿ ಇದ್ದಂಗೆ ಮಂಡಕ್ಕಿ ಹಾಕೊಂಡ್ಬಿಟ್ರೆ ಏನಾಗುತ್ತಣ್ಣ? ಬಿಸಿ ಇದ್ದಾಗ ಒಗ್ಗರಣೆ ಬಿಸಿ ಇದ್ದಾಗ ಸರ್ ಮಂಡಕ್ಕಿ ಸಿಂಕ್ ಆಗ್ಬಿಡ್ತಾವೆ ಸರ್. ಸ್ವಲ್ಪ ತಣ್ಣಗಾದ್ಮೇಲೆ ಕಲಿಸಿದ್ರೆ ಚೆನ್ನಾಗ ಸರ್. ಸರ್ ಆಲ್ಮೋಸ್ಟ್ ಇವಾಗೆಲ್ಲ ರೆಡಿ ಆಗಿದೆ ಸರ್. ರೆಡಿ ಆಯ್ತಣ್ಣ? ಹ್ಞೂ ಸರ್. ಓಕೆ. ಇಷ್ಟು ರೆಡಿ ಮಾಡ್ಕೊಂಡು ಇದನ್ನ ಇನ್ನೂ ಮುಂದೆ ಆರಕ್ಕೆ ಇಡ್ಬೇಕಾ? ಇಲ್ಲ ಸರ್, ಕವರಲ್ಲಿ ತುಂಬಿಟ್ರೆ ಕವರಲ್ಲಿ ಅಥವಾ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ? ಬಾಕ್ಸ್ ಮನೆಯಲ್ಲಿ ಆದರೆ ಬಾಕ್ಸಲ್ಲಿ ಇಡ್ತಾವೆ ಸರ್, ನಾವು ಕವರಲ್ಲಿ ಹಾಕಿಡ್ತಾವೆ ಸರ್. ಈಗ ರೆಡಿ ಆಯ್ತು ನೋಡಿ ಸರ್, ನರ್ಗೀಸ್ ಮಂಡಕ್ಕಿ ರೆಡಿ. ಹ್ಞೂ ಸರ್. ಶನಿವಾರ ಭಾನುವಾರ ಬಂತಂದರೆ ಬೆಂಗಳೂರು ಕಸ್ಟಮರ್ ಬೆಂಗಳೂರಿಂದ ದೋಸೆ ತಿಂದು ಮಂಡಕ್ಕಿಗೋಸ್ಕರ ಬರ್ತಾರೆ ಸರ್ ದಾವಣಗೆರೆಗೆ. ಅದಕ್ಕೋಸ್ಕರನೇ ಬರ್ತಾರೆ. ಅಕ್ಕಪಕ್ಕದವ್ರು ಹೇಳಿ ಕಳಿಸಿರ್ತಾರೆ, ನಮಗೊಂದು 5 ಲೀಟರ್ ತಾಂಬ, ನಮಗೊಂದು 10 ಲೀಟರ್ ತಾಂಬರ್ರಿ ಅಂತಂದು ಹೇಳಿ ಕಳಿಸಿರ್ತಾರೆ. ಓಕೆ. ಇದನ್ನು ಕೂಡ ನೀವು ಎಲ್ಲ ಮಾಡಿದರೆ ಪಾರ್ಸಲ್ ಕಳಿಸ್ಕೊಡ್ತೀರಾ? ಎನಿ ಒಂದು ಐಟಮ್ಸ್ ಮಂಡಕ್ಕಿ ನಮ್ಮಲ್ಲಿ ಖಾರ, ಚಕ್ಲಿ, ನರ್ಗೀಸು, ಘಾಟಿ, ಶೇಂಗಾ ಬೀಜ, ಖಾರ ಬೂಂದಿ. ಈ ನರ್ಗೀಸ್ ಮಂಡಕ್ಕಿ ಹೆಂಗಣ? ಇದು ಲೀಟ್ರ್ 50 ರೂಪಾಯಿ ಸರ್. ಲೀಟ್ರ್ 50 ರೂಪಾಯಿ. ರಾಮಣ್ಣ, ತುಂಬ ಧನ್ಯವಾದಗಳು. ನಮಗೆ ಇಲ್ಲಿ ಬಂದು ನಿಮ್ಮ ಕಿಚನನ್ನು ಹಾಗೆ ನಿಮ್ಮ ರೆಸಿಪಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಈ ಒಂದು ಸಂಚಿಕೆಯಲ್ಲಿ ನಮಗೆ ನರ್ಗೀಸ್ ಮಂಡಕ್ಕಿಯನ್ನು ತೋರಿಸ್ಕೊಟ್ರಿ. ಈಗ ಕರ್ನಾಟಕದಾದ್ಯಂತ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀರಾ ಸರ್? ನೀವು ಫೋನ್ ಮಾಡಿ ನಮ್ಮ ಓನರ್ ನಂಬರ್ಗೆ ಫೋನ್ ಮಾಡಿದರೆ ನಿಮ್ಮ ಮನೆ ಬಾಲಿಗೆ ಬರುತ್ತೆ ಸರ್, ಕೊರಿಯರ್ ಮಾಡ್ತೇವೆ ಸರ್. ಧನ್ಯವಾದಗಳು. ಬನ್ನಿ ಈಗ ತಿಂದುಬಿಟ್ಟು ಈ ನರ್ಗೀಸ್ ಮಂಡಕ್ಕಿ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಬಾಯಿಗೆ ಹಾಕ್ಕೊಳ್ತಿದ್ದ ಹಾಗೇ ಬಾಯಲ್ಲಿ ಕರಗ್ತಾ ಇವೆ ಅಂತಲೇ ಹೇಳ್ಬೋದು ಈ ನರ್ಗೀಸ್ ಮಂಡಕ್ಕಿ. ಮೊದಲನೇದಾಗಿ ಈ ಹುರ್ಗಡ್ಲೆ ಹಿಟ್ಟಿನ ಫ್ಲೇವರ್ ಸಿಗುತ್ತೆ, ಹಾಗೆಯೇ ಸ್ಲೈಟಾಗಿ ಆ ಸಕ್ಕರೆ ಪುಡಿಯನ್ನು ಏನು ಬಳಸಿದಾರೋ ಅದರ ಸಿಹಿಯ ಅಂಶ ಸಿಗುತ್ತೆ. ಹಾಗೆಯೇ ಇವರು ಹೇರಳವಾಗಿ ಏನು ಈ ಕರಿಬೇವನ್ನು ಬಳಸಿದಾರೋ ಆ ಕರಿಬೇವಿನ ಒಂದು ಫ್ಲೇವರು ನಿಜಕ್ಕೂ ಅತ್ಯದ್ಭುತವಾದಂತಹ ರುಚಿ ಕೊಡ್ತಾ ಇದೆ. 2 ರೀತಿಯ ಕರಿಬೇವನ್ನು ನಾವು ಹಾಕಿದ್ದು ನೋಡಿದ್ವಿ. ಒಂದು ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ಟು ಕರಿಬೇವನ್ನು ಹಾಕಿದರು, ಮತ್ತು ಡೈರೆಕ್ಟಾಗಿ ಆ ಒಗ್ಗರಣೆಯೂ ಕೂಡ ಕರಿಬೇವನ್ನು ಹಾಕಿದರು. ಹಾಗಾಗಿ ಒಳ್ಳೆಯ ಫ್ಲೇವರ್ ಕೊಡ್ತಾ ಇದೆ ಕರಿಬೇವು. ಹಾಗೆಯೇ ಇವರು ಬಳಸಿರುವಂತಹ ಈ ನಾಟಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಈ ಸ್ವಲ್ಪ ಡ್ರೈ ಆಗಿಬಿಟ್ಟು ಏನು ಈ ಬೆಳ್ಳುಳ್ಳಿ ಬಾಯಿಗೆ ಸಿಗುತ್ತೋ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ನರ್ಗೀಸ್ ಮಂಡಕ್ಕಿನೂ ಅಷ್ಟೇ, ನಿಮಗೆ ಬೇಕು ಅಂತಂದರೆ ನೀವು ಇರುವಲ್ಲಿಗೆ ಇದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇವ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ. ನೀವು ಇಲ್ಲೇ ದಾವಣಗೆರೆಯಲ್ಲಿದ್ದರೆ ಅಥವಾ ಸುತ್ತಮುತ್ತ ಎಲ್ಲೇ ಇದ್ದರೂ ಕೂಡ ಇನ್ನೂ ನೀವು ಇಲ್ಲಿಗೆ ಬಂದು ಅಂತಂದರೆ ಹಳೆಯ ಶ್ರೀ ದುರ್ಗಾ ಮಸಾಲ ಮಂಡಕ್ಕಿ ಅಂಗಡಿಯಲ್ಲಿ ಬಂದು ನೀವು ಈ ನರ್ಗೀಸ್ ಮಂಡಕ್ಕಿನ ಇದುವರೆಗೂ ತಿಂದಿಲ್ಲ ಅಂತಂದರೆ ದಯವಿಟ್ಟು ಒಮ್ಮೆ ತಿಂದು ನೋಡಿ. ಖಂಡಿತವಾಗ್ಲೂ ನೀವು ಇದರ ರುಚಿಯನ್ನು ಮರೆಯೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿತ್ತು ನರ್ಗೀಸ್ ಮಂಡಕ್ಕಿ ಇಲ್ಲಿ ಅಂತ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು, ವಿಶೇಷವಾದ ಹೋಟೆಲ್ಗಳನ್ನು, ಸ್ಥಳಗಳನ್ನು ತಮಗೆ ಪರಿಚಯಿಸ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.